ರಾಜ್ಯದ ಎರಡು ಕುತೂಹಲ ಕೆರಳಿಸ್ತಾ ಇರುವಂತಹ ಮತಕ್ಷೇತ್ರಗಳು ಬೈ ಎಲೆಕ್ಷನ್ ನಡೆಯುತ್ತಲ್ಲ, ಈ ಕ್ಷೇತ್ರ ರಂಗೇರ್ತಾ ಇದೆ. ಏಪ್ರಿಲ್ 9ಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಸಂಬಂಧಪಟ್ಟಂತೆ ಇಂದು ನಾಮಪತ್ರವನ್ನ ಕೈ ಅಭ್ಯರ್ಥಿ ಸಲ್ಲಿಸಲಿದ್ದಾರೆ. ಅಭ್ಯರ್ಥಿ ಸಮರ್ಥ ಶಾಮನೂರರಿಂದ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಹಾಗಾಗಿ ಇಂದು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆಯ ಬಳಿಕ ಮೆರವಣಿಗೆಯ ಮೂಲಕ ಬಂದು ನಾಮಪತ್ರವನ್ನು ಸಲ್ಲಿಸುತ್ತಾರೆ. ನಾಮಪತ್ರ ಸಲ್ಲಿಸಲಿರುವ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆಯ ವೇಳೆ ಸಿಎಂ ಸಿದ್ದು, ಡಿಸಿಎಂ ಡಿಕೆ ಜೊತೆಗೆ ಸಚಿವರಾದ ಎಂಬಿ ಪಾಟೀಲ್, ಜಮೀರ್ ಅಹಮದ್, ಸಂತೋಷ್ ಲಾಡ್ ಹಾಗೆ ಸಮರ್ಥ ಅವರ ತಂದೆ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೆ ಅವರ ತಾಯಿ ಎಂಪಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಭಾಗಿಯಾಗ್ತಾರೆ. ಬಹಳಷ್ಟು ಕುತೂಹಲವನ್ನ ಮೂಡಿಸಿದಂತಹ ಕ್ಷೇತ್ರ. ಈಗಾಗಲೇ ನಿರೀಕ್ಷೆ ಅಂತೆ, ಯಾಕಂದ್ರೆ ಅಂದುಕೊಂಡಿದ್ರು ಒಂದು ಅನುಕಂಪದ ಆಧಾರದ ಮೇಲೆ ಮತ್ತೊಂದು ಬಹಳ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದ್ರು ಎಸ್ಎಸ್ ಮಲ್ಲಿಕಾರ್ಜುನ ಅವರು. ಹಾಗಾಗಿ ಕೈ ಅಭ್ಯರ್ಥಿ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಅಂತ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಒಂದು ಅಜೆಂಡಾ ಇದೆ. ಅದು ಕೂಡ ಯಾರು ಆ ಕ್ಷೇತ್ರದಲ್ಲಿ ಅಂದ್ರೆ ಸಿಟ್ಟಿಂಗ್ ನಲ್ಲಿ ಇದ್ದಾಗಲೇ ತೆರವಾಗಿರುತ್ತೋ ಆ ಕ್ಷೇತ್ರ ಅಥವಾ ನಿಧನರಾಗಿರ್ತಾರೋ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದು ಈಗಲೂ ಕೂಡ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಏಪ್ರಿಲ್ 9ನೇ ತಾರೀಕಿಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಆಗುತ್ತೆ. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಟಿಕೆಟ್ ಸಿಗಲೇಬೇಕು ಅನ್ನುವಂಥ ಕಾರಣಕ್ಕೆ ಪಟ್ಟು ಹಿಡಿದಿದ್ರು, ಅಧಿವೇಶನಕ್ಕೂ ಕೂಡ ಗೈರಾಗಿದ್ರು. ಎಲ್ಲವೂ ಕೂಡ ವರ್ಕೌಟ್ ಆಗಿದೆ. ಬಟ್ ಜಮೀರ್ ಅಹಮದ್ ಅವರು ಕೂಡ ಬಹುತೇಕ ಅಲ್ಪಸಂಖ್ಯಾತರಾದಂತಹ ಮುಸ್ಲಿಂ ವರ್ಗಕ್ಕೆ ಸಿಗಬೇಕು ಟಿಕೆಟ್ ಅಂತ ಬಹಳಷ್ಟು ಕಸರತ್ತನ್ನ ಮಾಡಿದ್ರು. ಬಟ್ ವರ್ಕೌಟ್ ಆಗಲಿಲ್ಲ. ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯ ಉಸ್ತುವಾರಿ ಸಚಿವರು ಕೂಡ ರಾಜ್ಯಕ್ಕಾಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರೆಲ್ಲ ಸೇರಿ ಬಹಳ ಹೊತ್ತು ಚರ್ಚೆ ಮಾಡಿದ ನಂತರದಲ್ಲಿ ಟಿಕೆಟ್ ಸಿಕ್ಕಿರೋದು ಸಮರ್ಥ್ಗೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಹಬ್ಬ ಶುರುವಾಗ್ತಾ ಇದೆ. ಮಿನಿ ಸಮರಕ್ಕೆ ಸಜ್ಜಾಗ್ತಾ ಇದೆ ಬೃಹತ್ ವೇದಿಕೆ. ರಂಗೇರಿದೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡ. ಮಿನಿ ಸಮರಕ್ಕೆ ಸಜ್ಜಾಗ್ತಾ ಇದೆ ಬೃಹತ್ ವೇದಿಕೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಇಂದು ಬಿಜೆಪಿ ಅಭ್ಯರ್ಥಿಯಿಂದ ಕೂಡ ನಾಮಿನೇಷನ್ ಪತ್ರ ಸಲ್ಲಿಕೆಯಾಗುತ್ತೆ. ನಾಮಪತ್ರವನ್ನ ಸಲ್ಲಿಸಲಿರುವ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ಬಹಳಷ್ಟು ಕಾವೇರ್ತಾ ಇದೆ. ಒಂದು ಕಡೆ ಪೈಪೋಟಿ ಅಂತೂ ಈ ಬಾರಿ ಬಹಳ ಜೋರಾಗಿರುತ್ತೆ ಅಂತ. ಯಾಕಂತ ಹೇಳಿದ್ರೆ ಯಾರು ಕೂಡ ಅಂದುಕೊಂಡಿರಲಿಲ್ಲ ವೀರಣ್ಣ ಚರಂತಿಮಠ ಅವರಿಗೆ ಸಿಗತ್ತೆ ಟಿಕೆಟ್ ಅಂತ. ಬೇರೆ ಬೇರೆ ಹೆಸರುಗಳು ಮುನ್ನೆಲೆಗೆ ಬಂತು. ಬಟ್ ಹೈಕಮಾಂಡ್ ಮಾತ್ರ ಯಾರಿಗೆ ಮಣೆ ಹಾಕಬೇಕು, ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗುತ್ತೆ, ಅದರ ಜೊತೆಗೆ ಬಾಗಲಕೋಟೆಯಲ್ಲಿದ್ದಂತಹ ಕೆಲ ದ್ವಂದ್ವ ಪರಿಸ್ಥಿತಿಗಳನ್ನು ನೋಡಿಕೊಂಡು ಇಲ್ಲ ಯಾರನ್ನ ನಿಲ್ಲಿಸಿದ್ರೆ ಪಕ್ಷ ಗೆದ್ದು ಬೀಗತ್ತೆ ಅಂತ ನೋಡಿಕೊಂಡು ಈಗ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅಭ್ಯರ್ಥಿಯಿಂದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಯಿಂದಲೂ ಕೂಡ ಇಂದು ನಾಮಪತ್ರ ಸಲ್ಲಿಕೆಯಾಗುತ್ತೆ. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಿನೇಷನ್ ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ನಾಮಪತ್ರ ಸಲ್ಲಿಕೆಯಾಗ್ತಿದ್ದಂತೆ ಪ್ರಚಾರ ಕಾರ್ಯ ಆರಂಭವಾಗುತ್ತೆ. ಎಚ್.ವೈ. ಮೇಟಿ ಅವರಿಂದ ತೆರವಾಗಿದ್ದಂತಹ ಕ್ಷೇತ್ರ, ಅದಕ್ಕೂ ಕೂಡ ಅವರ ಕುಟುಂಬಸ್ಥರಿಗೆ ಅನುಕಂಪದ ಆಧಾರದ ಮೇಲೆ ಏನು ಕಾಂಗ್ರೆಸ್ನ ಅಜೆಂಡಾ ಇದೆ. ಅಟ್ಲೀಸ್ಟ್ ಅವರು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಆಪ್ತರಾಗಿದ್ರು, ಸಂಬಂಧಪಟ್ಟಂತೆ ಪಕ್ಷಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಹಾಗಾಗಿ ಒಲವಿರುತ್ತೆ, ಮತದಾರರು ವೋಟ್ ಹಾಕ್ತಾರೆ ಅನ್ನುವಂಥ ಕಾರಣಕ್ಕೆ ಮಹದೇವಿ ಅವರು ಬಹಳಷ್ಟು ಅಂದರೆ ಮೇಟಿ ಅವರ ಮಗಳು ಅವರು ಕೂಡ ಸರ್ಕಸ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ. ಬಟ್ ಫೈನಲ್ ಆಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಕೂಡ ನಾಮಪತ್ರ ಸಲ್ಲಿಕೆಯಾದ ನಂತರದಲ್ಲಿ ಎರಡೂ ಪಕ್ಷದಿಂದ ಪ್ರಚಾರ ಕಾರ್ಯಗಳು ಕೂಡ ಭರದಿಂದ ಸಾಗುತ್ತೆ.